ನಮ್ಮ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವತ್ತೂ ಕೂಡ ಸುಮ್ಮನೆ ಕೂರಲ್ಲ. ಯಾರೇ ಖ್ಯಾತೆ ತೆಗೆದ್ರೂ ಕೂಡ ಹೋರಾಟ ಮಾಡೇ ಸಿದ್ಧ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಧ್ವನಿ ಎತ್ತುತ್ತಾರೆ, ಹೋರಾಟಗಳನ್ನು ಮಾಡ್ತಾರೆ ಅಂದರೆ ಅದು ಕನ್ನಡ ಪರ ಸಂಘಟನೆಯವರು ಮಾತ್ರ. ಈಗ ಬೆಳಗಾವಿಯಲ್ಲಿ MES ಪುಂಡರ ಹಾವಳಿ ಮಿತಿ ಮೀರಿಬಿಟ್ಟಿದೆಯಲ್ಲ, ಹಾಗಾಗಿ ನಾಳೆ ವಾಟಾಳ್ ನಾಗರಾಜ್ರಿಂದ ಕನ್ನಡ ಸಂಘಟನೆಗಳ ಜೊತೆಗೆ ಒಂದು ಸಭೆಯಂತೆ. ನಾಳೆ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಸಂಘಟನೆಗಳ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾರೆ. ಕರ್ನಾಟಕ ಬಂದ್, ಬೆಳಗಾವಿ ಚಲೋಗೆ ಕರೆ ನೀಡೋ ಸಾಧ್ಯತೆ ಇದೆ ಈ ಸಭೆಯ ಬಳಿಕ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇತ್ತೀಚೆಗೆ ಬೆಳಗಾವಿ ಭಾಗದಲ್ಲಿ MES ಮತ್ತು ಶಿವಸೇನೆಯ ಖ್ಯಾತಿ ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನ ವಿರೋಧಿಸಿ ಕರ್ನಾಟಕ ಬಂದ್ ಮಾಡಬೇಕು, ಆ ಮೂಲಕ ಹೋರಾಟ ಮಾಡಬೇಕು ಅನ್ನುವಂಥ ನಿರ್ಧಾರ ಮೋಸ್ಟ್ಲಿ ನಾಳಿನ ಸಭೆಯಲ್ಲಿ ಚರ್ಚೆಯಾಗಿ ಬಂದ್ಗೆ ಕರೆ ಕೊಡುವ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಕಾರಣ ಕನ್ನಡ ಪರ ಸಂಘಟನೆಗಳು ಮಾತ್ರ ಇಲ್ಲಿ ತನಕ ಹೋರಾಟ ಮಾಡಿದೆ, ಇದರ ವಿರುದ್ಧ ಧ್ವನಿ ಎತ್ತಿದೆ ಅನ್ನೋದನ್ನ ಬಿಟ್ರೆ ಇಲ್ಲಿ ತನಕ ಯಾವೊಬ್ಬ ರಾಜಕಾರಣಿಗಳು ಕೂಡ ಖಡಕ್ ಆಗಿ ಒಂದು ಸಂದೇಶ ಕೊಡೋದು ಅಥವಾ ಎಚ್ಚರಿಕೆ ಕೊಡುವಂತಹ ಕೆಲಸಗಳಾಗಲೇ ಇಲ್ಲ. ಪ್ರಮುಖವಾಗಿ ಬೆಳಗಾವಿಯಲ್ಲಿ 18 ಜನ ಜನಪ್ರತಿನಿಧಿಗಳಿದ್ರೂ ಕೂಡ ಇದ್ದೂ ಇಲ್ಲದಂತ ಆಗ್ಬಿಟ್ಟಿದೆ ಇಲ್ಲಿ ತನಕ ಯಾರೊಬ್ರು. ಹಾಗಾಗಿ ಕನ್ನಡ ಪರ ಸಂಘಟನೆಗಳಿಂದಲೇ ಹೋರಾಟ ಮುಂದುವರಿಯೋ ಸಾಧ್ಯತೆ. ಆ ನಿಟ್ಟಿನಲ್ಲೇ ನಾಳೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಸಭೆಯಲ್ಲಿ ಏನ್ ತೀರ್ಮಾನ ಕೈಗೊಳ್ಳುತ್ತಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಮರಾಠಿ ಮಾತನಾಡಲ್ಲ ಅನ್ನೋ ಕಾರಣಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತಲ್ಲ, ಬದಲಾಗಿ ಹಲ್ಲೆ ವಿಚಾರವನ್ನ ಯಾವ ರೀತಿ ತಿರುಚಲಾಗಿತ್ತು ಅಂದ್ರೆ ಪೋಕ್ಸೋ ಪ್ರಕರಣ ಆ ಕಂಡಕ್ಟರ್ ವಿರುದ್ಧ ದಾಖಲು ಮಾಡಲಾಗಿತ್ತು. ಈಗ ಇದೇ ಕೇಸ್ ವಾಪಸ್ ಬೆನ್ನಲ್ಲೇ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಆಗಲಿದೆಯಂತೆ. ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ರಿಂದ ಬಿ ರಿಪೋರ್ಟ್ ಇವತ್ತು ಸಲ್ಲಿಕೆ ಆಗುತ್ತೆ. ಮಾರಿಹಾಳ ಠಾಣೆಯಲ್ಲಿ ದಾಖಲಾದಂತಹ ಪೋಕ್ಸೋ ಕೇಸ್ ಅದನ್ನ ನಂತರ ವಾಪಸ್ ಪಡೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲೇ ಈ ಬಿ ರಿಪೋರ್ಟ್ ಇವತ್ತು ಸಲ್ಲಿಕೆ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಪ್ರಾಪ್ತ ಬಾಲಕ ಬಾಲಕಿ ಆಗಿರೋ ಕಾರಣದಿಂದ ಅವರ ಮೇಲೆಯೇ ಅನುಚಿತವಾಗಿ ವರ್ತನೆ ಮಾಡಿದ್ರು ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಯಾರ್ದೋ ಹೇಳಿಕೆಯನ್ನ ಇಟ್ಕೊಂಡು ಪೋಕ್ಸೋ ಪ್ರಕರಣವನ್ನ ಕಂಡಕ್ಟರ್ ವಿರುದ್ಧನೇ ದಾಖಲು ಮಾಡಲಾಗಿತ್ತು. ಯಾವಾಗ ಈ ಹೋರಾಟ ಜಾಸ್ತಿ ಆಯಿತು, ಪ್ರತಿಭಟನೆಗಳು ಜಾಸ್ತಿ ಆಯಿತು, ವಿರೋಧ ವ್ಯಕ್ತವಾಯಿತು, ಆಗ ಈ ಹೋರಾಟಗಳಿಗೆ ಮಣಿದು ಪೋಕ್ಸೋ ಕೇಸನ್ನ ವಾಪಸ್ ಪಡೆದುಕೊಂಡಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಕೂಡ ಇದ್ರ ಬಗ್ಗೆ ನಮ್ಮ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವತ್ತೂ ಕೂಡ ಸುಮ್ಮನೆ ಕೂರಲ್ಲ. ಯಾರೇ ಖ್ಯಾತೆ ತೆಗೆದ್ರೂ ಕೂಡ ಹೋರಾಟ ಮಾಡೇ ಸಿದ್ಧ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಧ್ವನಿ ಎತ್ತುತ್ತಾರೆ, ಹೋರಾಟಗಳನ್ನು ಮಾಡ್ತಾರೆ ಅಂದರೆ ಅದು ಕನ್ನಡ ಪರ ಸಂಘಟನೆಯವರು ಮಾತ್ರ. ಈಗ ಬೆಳಗಾವಿಯಲ್ಲಿ MES ಪುಂಡರ ಹಾವಳಿ ಮಿತಿ ಮೀರಿಬಿಟ್ಟಿದೆಯಲ್ಲ, ಹಾಗಾಗಿ ನಾಳೆ ವಾಟಾಳ್ ನಾಗರಾಜ್ರಿಂದ ಕನ್ನಡ ಸಂಘಟನೆಗಳ ಜೊತೆಗೆ ಒಂದು ಸಭೆಯಂತೆ. ನಾಳೆ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಸಂಘಟನೆಗಳ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾರೆ. ಕರ್ನಾಟಕ ಬಂದ್, ಬೆಳಗಾವಿ ಚಲೋಗೆ ಕರೆ ನೀಡೋ ಸಾಧ್ಯತೆ ಇದೆ ಈ ಸಭೆಯ ಬಳಿಕ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇತ್ತೀಚೆಗೆ ಬೆಳಗಾವಿ ಭಾಗದಲ್ಲಿ MES ಮತ್ತು ಶಿವಸೇನೆಯ ಖ್ಯಾತಿ ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನ ವಿರೋಧಿಸಿ ಕರ್ನಾಟಕ ಬಂದ್ ಮಾಡಬೇಕು, ಆ ಮೂಲಕ ಹೋರಾಟ ಮಾಡಬೇಕು ಅನ್ನುವಂಥ ನಿರ್ಧಾರ ಮೋಸ್ಟ್ಲಿ ನಾಳಿನ ಸಭೆಯಲ್ಲಿ ಚರ್ಚೆಯಾಗಿ ಬಂದ್ಗೆ ಕರೆ ಕೊಡುವ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಕಾರಣ ಕನ್ನಡ ಪರ ಸಂಘಟನೆಗಳು ಮಾತ್ರ ಇಲ್ಲಿ ತನಕ ಹೋರಾಟ ಮಾಡಿದೆ, ಇದರ ವಿರುದ್ಧ ಧ್ವನಿ ಎತ್ತಿದೆ ಅನ್ನೋದನ್ನ ಬಿಟ್ರೆ ಇಲ್ಲಿ ತನಕ ಯಾವೊಬ್ಬ ರಾಜಕಾರಣಿಗಳು ಕೂಡ ಖಡಕ್ ಆಗಿ ಒಂದು ಸಂದೇಶ ಕೊಡೋದು ಅಥವಾ ಎಚ್ಚರಿಕೆ ಕೊಡುವಂತಹ ಕೆಲಸಗಳಾಗಲೇ ಇಲ್ಲ. ಪ್ರಮುಖವಾಗಿ ಬೆಳಗಾವಿಯಲ್ಲಿ 18 ಜನ ಜನಪ್ರತಿನಿಧಿಗಳಿದ್ರೂ ಕೂಡ ಇದ್ದೂ ಇಲ್ಲದಂತ ಆಗ್ಬಿಟ್ಟಿದೆ ಇಲ್ಲಿ ತನಕ ಯಾರೊಬ್ರು. ಹಾಗಾಗಿ ಕನ್ನಡ ಪರ ಸಂಘಟನೆಗಳಿಂದಲೇ ಹೋರಾಟ ಮುಂದುವರಿಯೋ ಸಾಧ್ಯತೆ. ಆ ನಿಟ್ಟಿನಲ್ಲೇ ನಾಳೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಸಭೆಯಲ್ಲಿ ಏನ್ ತೀರ್ಮಾನ ಕೈಗೊಳ್ಳುತ್ತಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಮರಾಠಿ ಮಾತನಾಡಲ್ಲ ಅನ್ನೋ ಕಾರಣಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತಲ್ಲ, ಬದಲಾಗಿ ಹಲ್ಲೆ ವಿಚಾರವನ್ನ ಯಾವ ರೀತಿ ತಿರುಚಲಾಗಿತ್ತು ಅಂದ್ರೆ ಪೋಕ್ಸೋ ಪ್ರಕರಣ ಆ ಕಂಡಕ್ಟರ್ ವಿರುದ್ಧ ದಾಖಲು ಮಾಡಲಾಗಿತ್ತು. ಈಗ ಇದೇ ಕೇಸ್ ವಾಪಸ್ ಬೆನ್ನಲ್ಲೇ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಆಗಲಿದೆಯಂತೆ. ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ರಿಂದ
ಬಿ ರಿಪೋರ್ಟ್ ಇವತ್ತು ಸಲ್ಲಿಕೆ ಆಗುತ್ತೆ. ಮಾರಿಹಾಳ ಠಾಣೆಯಲ್ಲಿ ದಾಖಲಾದಂತಹ ಪೋಕ್ಸೋ ಕೇಸ್ ಅದನ್ನ ನಂತರ ವಾಪಸ್ ಪಡೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲೇ ಈ ಬಿ ರಿಪೋರ್ಟ್ ಇವತ್ತು ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಪ್ರಾಪ್ತ ಬಾಲಕ ಬಾಲಕಿ ಆಗಿರೋ ಕಾರಣದಿಂದ ಅವರ ಮೇಲೆಯೇ ಅನುಚಿತವಾಗಿ ವರ್ತನೆ ಮಾಡಿದ್ರು ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಯಾರ್ದೋ ಹೇಳಿಕೆಯನ್ನ ಇಟ್ಕೊಂಡು ಪೋಕ್ಸೋ ಪ್ರಕರಣವನ್ನ ಕಂಡಕ್ಟರ್ ವಿರುದ್ಧನೇ ದಾಖಲು ಮಾಡಲಾಗಿತ್ತು. ಯಾವಾಗ ಈ ಹೋರಾಟ ಜಾಸ್ತಿ ಆಯಿತು, ಪ್ರತಿಭಟನೆಗಳು ಜಾಸ್ತಿ ಆಯಿತು, ವಿರೋಧ ವ್ಯಕ್ತವಾಯಿತು, ಆಗ ಈ ಹೋರಾಟಗಳಿಗೆ ಮಣಿದು ಪೋಕ್ಸೋ ಕೇಸನ್ನ ವಾಪಸ್ ಪಡೆದುಕೊಂಡಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಕೂಡ ಇದ್ರ ಬಗ್ಗೆ ತುಟಿ ಬಿಚ್ಚಿಲ್ಲ. ನಮ್ಮ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವತ್ತೂ ಕೂಡ ಸುಮ್ಮನೆ ಕೂರಲ್ಲ, ಯಾರೇ ಖ್ಯಾತೆ ತೆಗೆದ್ರೂ ಕೂಡ ಹೋರಾಟ ಮಾಡೇ ಸಿದ್ಧ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಧ್ವನಿ ಎತ್ತುತ್ತಾರೆ, ಹೋರಾಟಗಳನ್ನು ಮಾಡ್ತಾರೆ ಅಂದರೆ ಅದು ಕನ್ನಡ ಪರ ಸಂಘಟನೆಯವರು ಮಾತ್ರ. ಈಗ ಬೆಳಗಾವಿಯಲ್ಲಿ MES ಪುಂಡರ ಹಾವಳಿ ಮಿತಿ ಮೀರಿಬಿಟ್ಟಿದೆಯಲ್ಲ, ಹಾಗಾಗಿ ನಾಳೆ ವಾಟಾಳ್ ನಾಗರಾಜ್ರಿಂದ ಕನ್ನಡ ಸಂಘಟನೆಗಳ ಜೊತೆಗೆ ಒಂದು ಸಭೆಯಂತೆ. ನಾಳೆ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಸಂಘಟನೆಗಳ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾರೆ. ಕರ್ನಾಟಕ ಬಂದ್, ಬೆಳಗಾವಿ ಚಲೋಗೆ ಕರೆ ನೀಡೋ ಸಾಧ್ಯತೆ ಇದೆ ಈ ಸಭೆಯ ಬಳಿಕ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇತ್ತೀಚೆಗೆ ಬೆಳಗಾವಿ ಭಾಗದಲ್ಲಿ MES ಮತ್ತು ಶಿವಸೇನೆಯ ಖ್ಯಾತಿ ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನ ವಿರೋಧಿಸಿ ಕರ್ನಾಟಕ ಬಂದ್ ಮಾಡಬೇಕು, ಆ ಮೂಲಕ ಹೋರಾಟ ಮಾಡಬೇಕು ಅನ್ನುವಂಥ ನಿರ್ಧಾರ ಮೋಸ್ಟ್ಲಿ ನಾಳಿನ ಸಭೆಯಲ್ಲಿ ಚರ್ಚೆಯಾಗಿ ಬಂದ್ಗೆ ಕರೆ ಕೊಡುವ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಕಾರಣ ಕನ್ನಡ ಪರ ಸಂಘಟನೆಗಳು ಮಾತ್ರ ಇಲ್ಲಿ ತನಕ ಹೋರಾಟ ಮಾಡಿದೆ, ಇದರ ವಿರುದ್ಧ ಧ್ವನಿ ಎತ್ತಿದೆ ಅನ್ನೋದನ್ನ ಬಿಟ್ಟರೆ ಇಲ್ಲಿ ತನಕ ಯಾವೊಬ್ಬ ರಾಜಕಾರಣಿಗಳು ಕೂಡ ಖಡಕ್ ಆಗಿ ಒಂದು ಸಂದೇಶ ಕೊಡೋದು ಅಥವಾ ಎಚ್ಚರಿಕೆ ಕೊಡುವಂತಹ ಕೆಲಸಗಳಾಗಲೇ ಇಲ್ಲ. ಪ್ರಮುಖವಾಗಿ ಬೆಳಗಾವಿಯಲ್ಲಿ 18 ಜನ ಜನಪ್ರತಿನಿಧಿಗಳಿದ್ರೂ ಕೂಡ ಇದ್ದೂ ಇಲ್ಲದಂತ ಆಗ್ಬಿಟ್ಟಿದೆ ಇಲ್ಲಿ ತನಕ ಯಾರೊಬ್ರು. ಹಾಗಾಗಿ ಕನ್ನಡ ಪರ ಸಂಘಟನೆಗಳಿಂದಲೇ ಹೋರಾಟ ಮುಂದುವರಿಯೋ ಸಾಧ್ಯತೆ. ಆ ನಿಟ್ಟಿನಲ್ಲೇ ನಾಳೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಸಭೆಯಲ್ಲಿ ಏನ್ ತೀರ್ಮಾನ ಕೈಗೊಳ್ಳುತ್ತಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಮರಾಠಿ ಮಾತನಾಡಲ್ಲ ಅನ್ನೋ ಕಾರಣಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತಲ್ಲ, ಬದಲಾಗಿ ಹಲ್ಲೆ ವಿಚಾರವನ್ನ ಯಾವ ರೀತಿ ತಿರುಚಲಾಗಿತ್ತು ಅಂದ್ರೆ ಪೋಕ್ಸೋ ಪ್ರಕರಣ ಆ ಕಂಡಕ್ಟರ್ ವಿರುದ್ಧ ದಾಖಲು ಮಾಡಲಾಗಿತ್ತು. ಈಗ ಇದೇ ಕೇಸ್ ವಾಪಸ್ ಬೆನ್ನಲ್ಲೇ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಆಗಲಿದೆಯಂತೆ. ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ರಿಂದ ಬಿ ರಿಪೋರ್ಟ್ ಇವತ್ತು ಸಲ್ಲಿಕೆ ಆಗುತ್ತೆ. ಮಾರಿಹಾಳ ಠಾಣೆಯಲ್ಲಿ ದಾಖಲಾದಂತಹ ಪೋಕ್ಸೋ ಕೇಸ್ ಅದನ್ನ ನಂತರ ವಾಪಸ್ ಪಡೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲೇ ಈ ಬಿ ರಿಪೋರ್ಟ್ ಇವತ್ತು ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಪ್ರಾಪ್ತ ಬಾಲಕ ಬಾಲಕಿ ಆಗಿರೋ ಕಾರಣದಿಂದ ಅವರ ಮೇಲೆಯೇ ಅನುಚಿತವಾಗಿ ವರ್ತನೆ ಮಾಡಿದ್ರು ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಯಾರ್ದೋ ಹೇಳಿಕೆಯನ್ನ ಇಟ್ಕೊಂಡು ಪೋಕ್ಸೋ ಪ್ರಕರಣವನ್ನ ಕಂಡಕ್ಟರ್ ವಿರುದ್ಧನೇ ದಾಖಲು ಮಾಡಲಾಗಿತ್ತು. ಯಾವಾಗ ಈ ಹೋರಾಟ ಜಾಸ್ತಿ ಆಯಿತು, ಪ್ರತಿಭಟನೆಗಳು ಜಾಸ್ತಿ ಆಯಿತು, ವಿರೋಧ ವ್ಯಕ್ತವಾಯಿತು, ಆಗ ಈ ಹೋರಾಟಗಳಿಗೆ ಮಣಿದು ಪೋಕ್ಸೋ ಕೇಸನ್ನ ವಾಪಸ್ ಪಡೆದುಕೊಂಡಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ.